ವಚನಾನುಭಾವ ಜಗದ ಬೆಳಕು ಬಾಳಿನ ಬೆಳಕು ವಚನಾನುಭಾವ. ಶರಣು ಶರಣಾರ್ಥಿ. ವಚನಾನುಭವದ ಇಂದಿನ ಸಂಚಿಕೆಗೆ ತಮ್ಮ ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ಪೂಜ್ಯ ಗುರುಗಳಿಗೂ ಕೂಡ ಸ್ವಾಗತ. ಶರಣು ಶರಣಾರ್ಥಿ. ಇಂದಿನ ವಚನಾನುಭವಕ್ಕೆ ತಮ್ಮ ಅನುಭವದ ನೆಲೆಯಲ್ಲಿ ಯಾವ ವಚನದ ಬುತ್ತಿಯನ್ನು ಕಟ್ಟಿಕೊಂಡು ಬಂದಿದ್ದೀರಿ ಅಂತ ಅನ್ನೋ ಕುತೂಹಲ ನನ್ನದು. ಒಂದೇ ಒಂದು ಸೂತ್ರ ಇಟ್ಕೊಂಡು ಹೊರಟಿದ್ದೇವೆ. ಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ. ಈ ಅಜ್ಞಾನ ಅನ್ನತಕ್ಕಂಥ ವಿಷಯವನ್ನು ತಾವು ಹೇಳ್ತಾ ಅಂದು ಇಂದು ಮುಂದು ಅನ್ನತಕ್ಕಂತಹ ಕಾಲದ ಮಿತಿ ಅಥವಾ ಕಾಲದ ಒಂದು ಯಾವುದನ್ನು ನಾವು ಮಾಡಬಾರ್ದು. ಇದೆಲ್ಲವೂ ಕೂಡ ಅಂದು ಸತ್ಯ, ಇಂದು ಸತ್ಯ, ಮುಂದು ಸತ್ಯ. ಆ ಸತ್ಯ ಏನು ಅಂತಕ್ಕಂಥನ್ನು ಅರಿಯುವ ಪ್ರಯತ್ನವೇ ಈ ವಚನಾನುಭವ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ನನ್ನ ವಚನಾನುಭವ ಆಗಲಿ ಅಥವಾ ನಿಮ್ಮ ಯಾರ್ದು ವಚನಾನುಭವ ಅಂತಕ್ಕಂಥ ಭಾವನೆಯಿಂದಲ್ಲ. ಮೂಲ ತತ್ವ ಯಾವುದು, ಶರಣರು ಯಾವ ತತ್ವಗಳನ್ನು ಇಷ್ಟೊತ್ತು ಕೂಡ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತನಾಡ್ತಾ ಈ ಒಂದು ವಿಶ್ವ ಚೈತನ್ಯದ ಬಗ್ಗೆ ಮಾತನಾಡ್ತಾ ಬಂದ್ವಿ. ವಿಶ್ವ ಚೈತನ್ಯವನ್ನು ದೇವರಾಗಿ ನೋಡ್ತಾ ಬಂದ್ವಿ. ದೇವರು ಅಂತಕ್ಕಂಥದ್ದು ಎಷ್ಟು ಸಂಕುಚಿತಗೊಂಡು ಒಂದು ಸಾಕಾರ ಸ್ವರೂಪದಲ್ಲಿ ಬಂದು ಮೂಲ ವಿಶ್ವ ಚೈತನ್ಯವನ್ನೇ ಮರ್ತಕ್ಕಂಥ ವಾಸ್ತವತೆಯನ್ನು ಕಾಣ್ತಾ ಬಂದ್ವಿ. ಆದರೆ ಈ ಒಂದು ಇವತ್ತಿನ ವಚನವನ್ನು ನೋಡೋದಾದರೆ ಇದು ಕೂಡ ಅಲ್ಲಮ ಪ್ರಭುಗಳ ವಚನ. ತದನಂತರ ಇನ್ನುಳಿದ ಶರಣರ ಕಲ್ಪನೆಗಳನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡ್ರೆ ಇನ್ನಷ್ಟು ಕೂಡ ನಮಗೆ ಒಳ ಒಂದು ನೋಟ ಸಿಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಅಲ್ಲಮರು ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರೀಚಿನಂತೆ, ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನೆಲವು. ಈ ಒಂದು ನಿಲುವನ್ನು ಬಹಳ ಸ್ವಚ್ಛವಾಗಿ ಸರಳವಾಗಿ ಹೇಳುವ ಪ್ರಯತ್ನ ಅಲ್ಲಮರು ಅನುಭಾವಿಗಳಾಗಿ ಹೇಳ್ತಾರೆ. ಇದೇ ಮಾತನ್ನು ಬಸವಣ್ಣನವರು ಕೂಡ ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪವುಂಟು, ಅಂತರಾಮಿಯಲ್ಲಿ ಶಿವನಿಹನು, ಅಂತರಾಮಿಯಲ್ಲಿ ಶಿವನಿಹನು, ಕಾಣಬಾರದ ಕತ್ತಲೆ ಇದೇನೋ, ಕಾಣಬಾರದ ಕತ್ತಲೆ ಇದೇನೋ, ಕೂಡಲ ಸಂಗಮ ದೇವ ತೋರಬಲ್ಲ ಗುರು ಸುಳಿಯನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ಈ ಮಾತು ಬಸವಣ್ಣನವರು ಹೇಳಿದಾಗ ಇಲ್ಲಿ ಮರೆಯಲ್ಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲುವು ಅಂತಕ್ಕಂಥದ್ದನ್ನು ಗುರುಗಳು ನಮಗೆ ಬಿಚ್ಚಿಟ್ರೆ ನಮ್ಮ ಅಜ್ಞಾನವೂ ಕೂಡ ಅಳಿಲಿ ಅಂತಕ್ಕಂಥ ಆಶಯದಿಂದ ಈ ವಚನವನ್ನು ತಮ್ಮ ಎದುರಿನಲ್ಲಿ ಮಂಡಿಸ್ತಾ ಇದ್ದೇನೆ. ಅಣ್ಣವರೇ, ಇದು ಪ್ರಭುದೇವರ ಒಂದು ಅದ್ಭುತವಾಗಿರುವಂಥ ಅಭಿವ್ಯಕ್ತಿ. ನೆಲದ ಮರೆಯ ನಿಧಾನ, ಮುಗಿಲ ಮರೆಯ ಮಿಂಚು, ಬಯಲ ಮರೆಯ ಮರೀಚಿಕೆ, ಕಂಗಳ ಮರೆಯ ಬೆಳಗು, ಇದು ಗುಹೇಶ್ವರ ನಿಮ್ಮ ನಿಲುವು. ಎಷ್ಟು ಅದ್ಭುತವಾಗಿರುವಂಥ ಆಲೋಚನೆ ಇದೆ. ಗುಹೇಶ್ವರ ನಿಮ್ಮ ನಿಲುವು, ಭಗವಂತನ ನಿಲುವನ್ನು ಯಾವ ಲೆಕ್ಕದಲ್ಲಿ ನಾವು ನೋಡುವಂಥದ್ದು ನೋಡಿ. ಸ್ಥೂಲ, ಸೂಕ್ಷ್ಮ, ಅತಿ ಸೂಕ್ಷ್ಮ ಮತ್ತು ಅತ್ಯದ್ಭುತ ನೆಲೆಯನ್ನು ಅವರು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಮೊದಲನೆಯದು ನೆಲದ ಮರೆಯ ನಿಧಾನ. ನೆಲ ಇದೆಯಲ್ಲ, ಇದು ಸ್ಥೂಲವಾಗಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಮತ್ತು ನಮ್ಮ ಸ್ಪರ್ಶಕ್ಕೆ, ನಮ್ಮ ಅನುಭವಕ್ಕೆ ಭೌತಿಕವಾಗಿ ಬರುವಂಥದ್ದು ನೆಲ. ಈ ನೆಲದಲ್ಲಿ ನಮಗೆ ಕೇವಲ ಮಣ್ಣು ಕಾಣ್ತದೆ, ಮಣ್ಣು, ಕಲ್ಲು ಇತ್ಯಾದಿ ವ್ಯವಸ್ಥೆಗಳಲ್ಲಿ. ಆದರೆ ಆ ಮಣ್ಣಿನ ನೆಲೆಯನ್ನು ಹಾಗೆ ಹುಡುಕ್ತಾ ಹೋದರೆ ಆ ಮಣ್ಣಿನಲ್ಲಿ ಅಡಗಿರತಕ್ಕಂಥ ಚಿನ್ನ ಇತ್ಯಾದಿ ಲೋಹಗಳು ನಮ್ಮ ಕಣ್ಣಿಗೆ ಬರ್ತದೆ. ಆ ಮಣ್ಣನ್ನು ತೆಗೆದು ಗುಡ್ಡೆ ಹಾಕೋದ್ರಿಂದ ನಮಗೆ ಚಿನ್ನ ಸಿಕ್ಕೋದಿಲ್ಲ. ಆ ಮಣ್ಣನ್ನು ಶೋಧಿಸಿ ಶುದ್ಧೀಕರಿಸಿ ಅದನ್ನು ಸೂಕ್ಷ್ಮವಾದ ನೆಲೆಯಲ್ಲಿ ಆಲೋಚನೆ ಮಾಡಿದಾಗ 1 ಟನ್ನಿನಷ್ಟು ಮಣ್ಣನ್ನು ವಿವೇಚನೆಗೆ ಒಳಪಡಿಸಿದಾಗ, ಚಿಂತನೆಗೆ ಒಳಪಡಿಸಿದಾಗ ಅದರಲ್ಲಿ ಒಂದು 3-4 ಗ್ರಾಮ್ನಷ್ಟು ಬಂಗಾರ ನಮಗೆ ಗೋಚರ ಆಗ್ತದೆ.
ನೆಲದ ಮರೆಯ ನಿಧಾನ ಅಂತ ಅನ್ನುವಂಥದ್ದು ಈ ಅರ್ಥದಲ್ಲಿ. ಅಂತ ಹೇಳಿದ್ರೆ ಬದುಕಿನಲ್ಲಿ 3 ಗ್ರಾಮ್ ಚಿನ್ನವನ್ನು ಪಡಿಬೇಕಾದ್ರೆ ನೀನು 1 ಟನ್ನಿಗಿಂತಲೂ ಮಿಗಿಲಾದ ಮಣ್ಣನ್ನು ನೀನು ಶುದ್ಧೀಕರಿಸಬೇಕು. ಅದರಲ್ಲಿರ್ತಕ್ಕಂಥ ಬೇಡವಾದ ವಸ್ತುಗಳನ್ನೆಲ್ಲ ತೆಗೆದುಹಾಕಬೇಕು. ಅದರಲ್ಲಿರುವ ಸೂಕ್ಷ್ಮ ರಸವನ್ನು ಕ್ರೋಢೀಕರಿಸಬೇಕು. ಹೀಗೆ ಕ್ರೋಢೀಕರಿಸ್ತಾ ಅದರಲ್ಲಿ 1-2 ಗ್ರಾಮ್ ಚಿನ್ನ ನಮಗೆ ಸಂಗ್ರಹ ಆಗ್ತದೆ. ಭಗವಂತ ಭೂಮಿಯಲ್ಲಿರ್ತಕ್ಕಂಥ ನಿಧಾನದ ಹಾಗೆ ಚಿನ್ನದ ಹಾಗೆ ಇದ್ದಾನೆ. ಎಲ್ಲಿದ್ದಾನೆ? ಎಲ್ಲ ಕಡೆಯೂ ಸಂಪೂರ್ಣವಾಗಿ ವ್ಯಾಪಿಸಿರುವಂಥ ನೆಲೆ ಇದು. ಇದು ಭೌತಿಕವಾದ ನೆಲೆ. ಇನ್ನೂ ವಿಶೇಷವಾಗಿ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ನೆಲೆಗೆ ಮುಂದಿನ ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ, ಮುಗಿಲ ಮರೆಯ ಮಿಂಚಿನಂತೆ. ಮುಗಿಲ ಮರೆಯ ಮಿಂಚು ಅಂತ ಹೇಳಿದ್ರೆ ಈ ಆಕಾಶದಲ್ಲಿ ಮುಂಗಾರು ಮೋಡದ ಮಳೆಯ ನೆಲೆಯಲ್ಲಿ ಇದ್ದಕ್ಕಿದ್ದಾಗೇನೆ ಆ ಬಯಲಿನಲ್ಲಿ ಒಂದು ಸ್ಥಿರ ವಿದ್ಯುತ್ ಪ್ರಕಾಶ ಸಹಜವಾಗಿ ಮಿಂಚಾಗಿ ನಮಗೆ ಗೋಚರವಾಗ್ತದೆ. ನೋಡಿ, ಆ ಮೋಡಗಳಲ್ಲಿರ್ತಕ್ಕಂಥ ನೀರ ಕಣಗಳ ಪರಸ್ಪರ ಘರ್ಷಣೆಯ ನೆಲೆಯಲ್ಲಿ ಆ ಒಂದು ಆಕರ್ಷಣ ಮತ್ತು ವಿಕರ್ಷಣೆಯ ಒಂದು ಅದ್ಭುತವಾಗಿರುವಂಥ ಮಥನದಲ್ಲಿ ಅಲ್ಲಿ ವಿದ್ಯುತ್ ಶಕ್ತಿ ಅಲ್ಲಿ ಉತ್ಪನ್ನ ಆಗ್ತದೆ ಮತ್ತು ಅದು ಸಂಗ್ರಹ ಆಗ್ತಾ ಹೋಗ್ತದೆ. ಅಲ್ಲಿ ಯಾವ ಬ್ಯಾಟ್ರಿನೂ ಇಲ್ಲ, ಅಲ್ಲಿ ಯಾವ ಜನರೇಟರು ಇಲ್ಲ, ಇವನ್ನು ಒಟ್ಟುಗೂಡಿಸುವಂಥ ವೈರ್ಗಳಿಲ್ಲ, ಯಾವ ನೆಲೆಯೂ ಇಲ್ಲ. ಆದರೂ ಸಹ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಅನ್ನುವಂಥ ನೆಲೆಯಲ್ಲಿ ವಿದ್ಯುತ್ ಕಣಗಳು ಆ ನೀರ ಹನಿಗಳಲ್ಲಿ ಆವೇಶಗೊಂಡು ಆ ವ್ಯವಸ್ಥೆಯಲ್ಲಿ ಅದು ತಮ್ಮ ನೆಲೆಯಲ್ಲಿಯೇ ತಾವು ಪರಿಪೂರ್ಣತೆಯನ್ನು ಹೊಂದಿ ಅದು ಒಂದು ಸಾಂದ್ರತೆಗೆ ತಲುಪಿದಾಗ ಅದು ಒಂದರ ವಿಕರ್ಷಣೆ ಮತ್ತು ಆಕರ್ಷಣೆಗೆ ಒಳಗಾಗಿ ಪರಸ್ಪರ ಕೂಡುವ ನೆಲೆಯಲ್ಲಿ ವೇಗದಿಂದ ಧಾವಿಸುವ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಪ್ರಕಾಶ ಅದು ಮಿಂಚಾಗಿ ಬರ್ತದೆ. ಆ ಮಿಂಚು ಅದು ವಿದ್ಯುತ್ತು ಪರಸ್ಪರ ಪಾಸಿಟಿವ್ ನೆಗೆಟಿವ್ ನೆಲೆಯಲ್ಲಿ ಪರಸ್ಪರ ಘರ್ಷಿಸುವಂಥ ನೆಲೆಯಲ್ಲಿ ಉಂಟಾದಂಥ ಬೆಳಕು. ಆದರೆ ಅದಕ್ಕೆ ಯಾವ ಆಧಾರವೂ ಅಲ್ಲಿ ಕಂಡು ಬರೋದಿಲ್ಲ. ವಿದ್ಯುತ್ತನ್ನು ನಾವು ಲೌಕಿಕವಾಗಿ ಜನರೇಟ್ ಮಾಡಬೇಕಾದ್ರೆ ನಾವು ವಿದ್ಯುತ್ ಜನಕ ಏನು ನಾವು ಇಟ್ಕೊಳ್ತೇವೆ, ಜನರೇಟರ್ಸ್ ನಾವೇನು ಇಟ್ಕೊಳ್ತೇವೆ, ಅದರಲ್ಲಿರ್ತಕ್ಕಂಥ ಈ ಕಾಂತಶಕ್ತಿಯ ವ್ಯವಸ್ಥೆಗಳು ಮತ್ತು ಅದಕ್ಕೆ ಬೇಕಾದ ವೈರ್ಗಳು, ಅದಕ್ಕೆ ಬೇಕಾದ ವೇಗ ವ್ಯವಸ್ಥೆ ಇವೆಲ್ಲವೂ ಸಹ ಲೌಕಿಕವಾದ ನೆಲೆಯಲ್ಲಿ ನೋಡ್ತೇವೆ. ಆದರೆ ಮುಗಿಲಲ್ಲಿ ಈ ಯಂತ್ರಗಳೆಲ್ಲವೂ ಇಲ್ಲದೆ ಆ ಸಹಜವಾದ ನೆಲೆಯಲ್ಲಿ ಅದು ಸೃಷ್ಟಿಯಾಗ್ತದೆ. ಇದು ಮುಗಿಲ ಮರೆಯ ಮಿಂಚು. ಇದು ಅದ್ಭುತವಾಗಿರುವಂಥ ಉದಾಹರಣೆ. ಮುಂದಿನದು ಹೇಳಿದ್ರು ಬಯಲ ಮರೆಯ ಮರೀಚಿಕೆ ಅಂತ ಅನ್ನುವಂಥ ಮಾತು ಹೇಳಿದ್ರು. ಬಯಲಲ್ಲಿ ಏನೂ ಇರೋದಿಲ್ಲ, ಆದರೆ ಬೆಳಕಿನ ವಕ್ರೀಭವನದಿಂದ ಸೂರ್ಯನ ಬೆಳಕು ಆ ಬಯಲಲ್ಲಿ ಇರ್ತಕ್ಕಂಥ ಗಾಳಿಯಲ್ಲಿರ್ತಕ್ಕಂಥ ತಂಪಿನ ಸಾಂದ್ರತೆಯ ನೆಲೆಯಲ್ಲಿ ಅದು ವಕ್ರೀಭವನದ ನೆಲೆಯಲ್ಲಿ ನಮಗೆ ಅಲ್ಲಿ ಮರೀಚಿಕೆ ನಮಗೆ ಕಂಡು ಬರ್ತಕ್ಕಂಥದ್ದು ಕಾಣುತ್ತೆ. ಅಲ್ಲಿ ಏನು ಇಲ್ಲದೆ ಇರತಕ್ಕಂಥ ದೃಶ್ಯಗಳು, ಎಲ್ಲಿಯೋ ಪ್ರಕೃತಿಯಲ್ಲಿರ್ತಕ್ಕಂಥ ದೃಶ್ಯ ಆ ವಕ್ರೀಭವನದಲ್ಲಿ ಪ್ರತಿಫಲಿತಗೊಂಡು ನಮ್ಮ ಕಣ್ಣೆದುರಿನಲ್ಲಿ ನಿಂತ ನೀರಿನ ಹಾಗೆ ಮತ್ತೊಂದರ ಹಾಗೆ ನಮಗೆ ಸಹಜವಾದ ರೀತಿಯಲ್ಲಿ ನಮಗೆ ಕಣ್ಣಿಗೆ ಕಾಣುತ್ತದೆ. ಅದು ಬಯಲಲ್ಲಿ ಅದು ಏನೂ ಇಲ್ಲದೇ ಇದ್ದರೂ ಸಹ ಆ ಬಯಲ ಶಕ್ತಿ ನಮಗೆ ಅಂಥ ಒಂದು ಅದ್ಭುತವಾದಂಥ ವಿಚಿತ್ರವಾದ ನೆಲೆಯಲ್ಲಿ ಅದರ ಸಾಕಾರವನ್ನು ನಮಗೆ ತಂದು ಕೊಡ್ತದೆ. ಇನ್ನು ಅದಕ್ಕಿಂತಲೂ ಇನ್ನೊಂದು ಸೂಕ್ಷ್ಮವಾದ ನೆಲೆಯಲ್ಲಿ ಹೋದಾಗ ಅದನ್ನು ಹೇಳಿದ್ರು, ಅದು ಕಂಗಳ ಮರೆಯ ಪ್ರಕಾಶ, ಬೆಳಗಿನಂತೆ ಕಂಗಳ ಮರೆಯ ಬೆಳಗು ಅಂತ ಅನ್ನುವಂಥ ಮಾತು ಹೇಳಿದ್ರು. ಅಂತ ಹೇಳಿದ್ರೆ ವಿಶ್ವಾಕಾರದ ನೆಲೆಯಲ್ಲಿರ್ತಕ್ಕಂಥ ಉದಾಹರಣೆಗಳನ್ನು ಕೊಟ್ಟುಕೊಂಡು ಬರ್ತಾ ಕೊನೆಗೆ ದೇವರನ್ನು ನೋಡಬೇಕಾದವರು, ದೇವರನ್ನು ಕಾಣುವ ತಳಮಳ ಇರತಕ್ಕಂಥ ವ್ಯಕ್ತಿ ಅವನ ಕಂಗಳ ಮರೆಯ ಬೆಳಕನ್ನು, ಕಂಗಳ ಮರೆಯ ಪ್ರಕಾಶದಲ್ಲಿ ಆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಭಗವಂತನ ನಿಲುವನ್ನು ಗುರುತಿಸಬಲ್ಲ. ಈ ಉದಾಹರಣೆಗಳು ಒಂದೊಂದು ಸಹ ಅತ್ಯದ್ಭುತವಾದಂಥ ಅಭಿವ್ಯಕ್ತಿಯ ಸೂತ್ರಗಳು ಅಂತ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ಸಾಧಕನು ತಲುಪಬೇಕಾದಂಥ ಹಂತಗಳನ್ನು ಸಹ ಇದರಲ್ಲಿ ಒಳಗೊಂಡಿದೆ ಅಂತ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ವಚನಾನುಭಾವ ಜಗದ ಬೆಳಕು ಬಾಳಿ
ಬೆಳಕು ವಚನಾನುಭಾವ ವಚನಾನುಭಾವ ಜಗದ ಬೆಳಕು ಬಾಳಿನ ಬೆಳಕು ವಚನಾನುಭಾವ. ದೇವರನ್ನು ನೋಡಬೇಕು ಅಂತ ಹೇಳಿ ಒಬ್ಬ ಸಾಧಕ ತನ್ನ ಹೆಜ್ಜೆಯನ್ನು ಇಡ್ತಾ ಹೋಗ್ತಾನೆ. ಅವನಿಗೆ ಮೊಟ್ಟ ಮೊದಲು ಕೊಟ್ಟ ಉದಾಹರಣೆ ಇದೆಯಲ್ಲ, ಇದು ನೆಲದ ಮರೆಯ ನಿಧಾನ. ಈ ನೆಲದ ಮರೆಯ ನಿಧಾನ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಭೌತಿಕ ವಸ್ತುಗಳ ಮರೆಯಲ್ಲಿರ್ತಕ್ಕಂಥ ಬಂಗಾರವನ್ನು ಪಡೆಯುವ ಹಾಗೆ ಬದುಕಿನಲ್ಲಿ ಬರ್ತಕ್ಕಂಥ ನಿಸ್ಸಾರವಾದ ನಿರುಪಯುಕ್ತ ವಸ್ತುಗಳನ್ನು, ತಮ್ಮ ಸಾಧನೆಯಲ್ಲಿ ಇರ್ತಕ್ಕಂಥ ನಿರುಪಯುಕ್ತ ವ್ಯವಸ್ಥೆಯನ್ನು, ಇವುಗಳೆಲ್ಲವನ್ನೂ ಸಹ ಪಕ್ಕಕ್ಕೆ ಇಡ್ತಾ ಅದನ್ನು ಶೋಧಿಸಿ ಕೊನೆಗೆ ತನ್ನ ಅಂತರಂಗದಲ್ಲಿರ್ತಕ್ಕಂಥ ಅಂತಃಸತ್ವದ ಭಗವದ್ ಅಭಿವ್ಯಕ್ತಿಯನ್ನು ಗುರುತಿಸುವಂಥ ನೆಲೆ ಹೊರಗಿನ ಸಾಧನೆ. ಮಣ್ಣನ್ನು ಚಿಂತನೆ ಮಾಡೋದರಿಂದ ನೆಲದಲ್ಲಿರ್ತಕ್ಕಂಥ ಮಣ್ಣನ್ನು ಸುಧಾರಣೆ ಮಾಡಲಿಕ್ಕಾಗೋದಿಲ್ಲ, ಮರೆಯಲ್ಲಿರುವಂಥ ಚಿನ್ನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭೌತಿಕವಾಗಿರುವಂಥ ಸಾಧನೆ ಬೇಕು, ಶ್ರಮ ಬೇಕು. ಹಾಗೆ ಬದುಕಿನ ವ್ಯವಸ್ಥೆಯಲ್ಲಿ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ ಪ್ರಕೃತಿ, ನಮ್ಮ ಮುಂದೆ ಇರತಕ್ಕಂಥ ಸಂಸಾರ, ನಮ್ಮ ಮುಂದೆ ಇರತಕ್ಕಂಥ ವ್ಯವಸ್ಥೆಗಳು, ಸಾರ ನಿಸ್ಸಾರವನ್ನು ಗಮನಿಸಿ ಇವುಗಳನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ಟು ಬಂಗಾರವನ್ನು ಪಡೆಯುವ ಹಾಗೆ ಈ ಹೊರಗಿನ ಸ್ಥೂಲ ಬದುಕಿನಲ್ಲಿಯೂ ಅಂತಃಸತ್ವವಾಗಿ ಭಗವಂತ ಇದ್ದಾನೆ ಅಂತ ಅನ್ನುವಂಥ ನೆಲೆಯಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಮೊದಲನೇದು. ಇನ್ನು ಎರಡನೇದು, ಯಾವುದೇ ಅಭಿವ್ಯಕ್ತಿ ಇಲ್ಲದೆ, ಯಾವುದೇ ಸಾಧನಾ ಉಪಕರಣಗಳಿಲ್ಲದೆ ತನ್ನ ಅಂತರಂಗದಲ್ಲಿ ಇರ್ತಕ್ಕಂಥ ಮಾನಸಿಕ ಸ್ಪಂದನದಿಂದ, ಮಾನಸಿಕ ಸಾಧನೆಯಿಂದ, ಒಳಚಿಂತನೆಯಿಂದ ತಮ್ಮ ಪ್ರಜ್ಞೆ, ಬುದ್ಧಿ, ಭಾವಗಳನ್ನು ಪರಿಪೂರ್ಣವಾಗಿ ವಿದ್ಯುದೀಕರಣಗೊಳಿಸುವಂಥ, ದೈವೀಕರಣಗೊಳಿಸುವಂತಹ ನೆಲೆಯಲ್ಲಿ ನಾವು ಭಗವಂತನ ಸ್ಫುರಣವನ್ನು, ಆ ಸ್ಫುಲಿಂಗವನ್ನು ಮಿಂಚಿನ ನೆಲೆಯಲ್ಲಿ ನಾವು ಗಮನಿಸಬಹುದು. ಇದು ಸೂಕ್ಷ್ಮವಾದಂಥ ಪ್ರಾಣಲಿಂಗದ ನೆಲೆಯಲ್ಲಿ ನಾವು ಕಾಣಬಹುದಾದಂಥ ನೆಲೆ ಇದು. ಮುಗಿಲ ಮರೆಯ ಮಿಂಚಿನಲ್ಲಿ ಅಲ್ಲಿ ಯಾವುದೇ ಜನರೇಟರ್ಗಳಿಲ್ಲ, ಯಾವುದೇ ವಿದ್ಯುತ್ ಸಂಪರ್ಕಕ್ಕೆ ಬೇಕಾಗ್ತಕ್ಕಂಥ ವಿದ್ಯುತ್ ವಾಹಕಗಳಿಲ್ಲ, ತಂತಿ ಇಲ್ಲ, ಯಾವುದೂ ಇಲ್ಲದೆ ಇದ್ದರೂ ಸಹ ಸಹಜವಾಗಿಯೇ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಾಧನೆಯ ಕಣಗಳು ಸಹ ವಿದ್ಯುದಾವೇಶಿತಗೊಂಡಂತಹ ಒಂದು ವ್ಯವಸ್ಥೆಯನ್ನು ನಾವು ಏನು ನೋಡ್ತೇವೆ, ಪ್ರಕೃತಿಯಲ್ಲಿರ್ತಕ್ಕಂಥ ವಾಯು ಕಣಗಳು ಮತ್ತು ನೀರಿನ ಕಣಗಳು ಆಕಾಶದಲ್ಲಿ, ಹಾಗೆ ನಮ್ಮ ಒಳಗಿನ ಚಿಂತನೆಯ ಒಂದೊಂದು ಸ್ಪಂದನಗಳು ಸಹ ದೈವೀಕರಣಗೊಂಡಾಗ ನಮ್ಮಲ್ಲಿ ಬರ್ತಕ್ಕಂಥ ತಳಮಳ ಏನಿದೆಯಲ್ಲ, ಒಂದೊಂದು ಅದು ನಿರಂತರವಾಗಿ ಮೂಡಿ ಬರ್ತಾ ಇರ್ತದೆ. ಮನಸ್ಸಿನ ಒಳಗಣ ಆ ಒಂದು ಸ್ಪಂದನದ ವೇಗ, ಆ ಗತಿ ಬಹಳ ವಿಶಿಷ್ಟವಾಗಿರುವಂಥದ್ದು. ಅಗಣಿತ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಆ ಸ್ಪಂದನದ ನೆಲೆ ಎಲ್ಲವೂ ಸಹ ವಿದ್ಯುದೀಕರಣಗೊಳ್ಳೋದು, ಅಂದರೆ ದೈವೀಕರಣಗೊಳ್ಳುವಂಥ ನೆಲೆಯಲ್ಲಿ ನೋಡಿದಾಗ ಏನಾಗ್ತದೆ ಅಂದರೆ ಮುಗಿಲ ಮರೆಯ ಮಿಂಚಿನಂತೆ ಅಂತ, ಹೊರಗಿಂದು ಮತ್ತು ಒಳಗೆ ನೋಡುವಂಥದ್ದು. ಇದಕ್ಕಿಂತ ಸೂಕ್ಷ್ಮವಾದ ನೆಲೆಯಲ್ಲಿ ಬಂದಾಗ ಅಲ್ಲಿ ಬಯಲ ಮರೆಯ ಮರೀಚಿಕೆಯಂತೆ ಅಂತ ಅನ್ನುವಂಥ ಮಾತು ಬರ್ತದೆ. ಬಯಲಿನಲ್ಲಿ ಯಾವುದೂ ಇರೋದಿಲ್ಲ, ಆದರೆ ಬಯಲಿನಲ್ಲಿ ಸಹಜವಾಗಿ ಪ್ರವೇಶ ಮಾಡುವಂಥ ಬೆಳಕಿನ ವಕ್ರೀಭವನದಿಂದ ಹೇಗೆ ಅಲ್ಲಿ ನಮಗೆ ನೀರು ಇತ್ಯಾದಿಗಳು ಇಲ್ಲದೇ ಇರತಕ್ಕಂಥದ್ದು ನಮಗೆ ಅಲ್ಲಿ ಮರೀಚಿಕೆಯಂತೆ ಯಾವ ರೀತಿ ಕಂಡು ಬರ್ತದೆ, ಹಾಗೆ ನಮ್ಮ ಮನಸ್ಸಿನ ಭಾವನೆಗಳು, ಸಂಕಲ್ಪಗಳೆಂಬ ವಕ್ರೀಭವನದಿಂದ ನಮ್ಮ ಎಚ್ಚೆತ್ತ ಪ್ರಜ್ಞೆಯಲ್ಲಿ ಕಂಡು ಬರ್ತಕ್ಕಂಥ ವಿಧಾನ ಇದೆಯಲ್ಲ, ಇದು ಆ ಉದಾಹರಣೆಗೆ ಹೇಳ್ಬೋದು. ಅಂತಂದರೆ ಮನಸ್ಸಿನ ಸೂಕ್ಷ್ಮ ನೆಲೆಯನ್ನು ಈ ಹೊರಗಿನ ನೆಲೆಗಳಲ್ಲಿ ನಾವು ಉದಾಹರಣೆ ಕೊಟ್ಟು ಹೇಳೋವಂಥದ್ರಿಂದ ಈ ಉದಾಹರಣೆಯನ್ನು ನಾವು ಇಲ್ಲಿ ಸಂಗ್ರಹಿಸೋದು. ಬಯಲಿನಲ್ಲಿ ಏನೂ ಇರೋದಿಲ್ಲ, ಬಯಲಿನಲ್ಲಿರ್ತಕ್ಕಂಥದ್ದು ಬೆಳಕು ನಿರಂತರವಾಗಿ ಪ್ರವೇಶ ಮಾಡ್ತಕ್ಕಂಥ ವಿಧಾನ. ಆದರೆ ಅದರ ವಕ್ರೀಭವನದಿಂದ ಅದರಲ್ಲಿ ನೀರು ಕಾಣುವ ಹಾಗೆ
ನಮ್ಮ ಸಂಕಲ್ಪ ವಿಕಲ್ಪ ರಹಿತವಾಗಿರ್ತಕ್ಕಂಥ ಜಾಗೃತ ಪ್ರಜ್ಞೆ ಅದರಲ್ಲಿ ಅದು ದೈವೀಕರಣಗೊಂಡಾಗ ಅದರಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಒಂದು ಫ್ಲ್ಯಾಶ್, ಒಂದು ಅದ್ಭುತವಾಗಿರುವಂಥ ಅಭಿವ್ಯಕ್ತಿ ಇದೆಯಲ್ಲ, ಮಿಂಚು, ಅದು ಮಿಂಚಲ್ಲ. ಮಿಂಚು ಇಲ್ಲಿ ಕಣ್ಣು ಕಾಣುತ್ತೆ. ಮಿಂಚಿಗೆ ಅಸ್ತಿತ್ವ ಇದೆ, ಮಿಂಚಿಗೆ ಕರೆಂಟ್ ಇದೆ. ಆದರೆ ಇದರಲ್ಲಿ ಅಸ್ತಿತ್ವದ ಕರೆಂಟ್ ಇಲ್ಲ, ಆದರೂ ಸಹ ಅಭಿವ್ಯಕ್ತಿ ಇದೆ. ನೀವು ಮರೀಚಿಕೆಯ ನೀರಿನಲ್ಲಿ ಹೋದಾಗ ನಿಮ್ಮ ಮೈ ಒದ್ದೆ ಆಗೋದಿಲ್ಲ. ಆದರೆ ಮಿಂಚಿನ ಸಂಚಿಗೆ ಸಿಕ್ಕಾಕೊಂಡ್ರೆ ನಿಮಗೆ ವಿದ್ಯುತ್ ಶಾಕ್ ಆಗುತ್ತೆ, ಉಳಿಯೋದಿಲ್ಲ. ಹಾಗೆ ಇಲ್ಲದ ರೀತಿಯಲ್ಲಿ ತನ್ನ ಇರುವನ್ನು ಪ್ರಕಟಿಸುವುದು. ನೋಡಿ, ಅಲ್ಲಿ ಮೊದಲನೆಯದು ಸ್ಥೂಲವಾಗಿ, ಅಂದರೆ ನಾವು ಹೊರಗಡೆ ಏನು ಪೂಜೆ ಮಾಡ್ತೇವೆ, ಹೊರಗಿನ ವಿಗ್ರಹಗಳು, ಹೊರಗಿನ ವಿಚಾರ, ಇದು ನೆಲದ ಮರೆಯ ನಿಧಾನ. ನಾವು ಪ್ರಕೃತಿಯಲ್ಲಿ 1000 ಟನ್ ಮಣ್ಣನ್ನು ಶೋಧನೆ ಮಾಡಿ ಸ್ವಲ್ಪ ಬಂಗಾರವನ್ನು ಪಡೆಯುವ ಹಾಗೆ ನಮ್ಮ ಹೊರಗಿನ ಎಲ್ಲ ವಿಚಾರಗಳನ್ನು ತೆಗೆದು ಪಡೆದಂತಹ ಒಂದು ವ್ಯವಸ್ಥೆ ಸಾಕಾರ ಅರ್ಚನೆ, ಸಾಕಾರ ಪೂಜೆಯ ನಿಲುವಿದು. ಅದರ ಒಳಗೆ ಬಂದಾಗ ಅದು ಮುಗಿಲ ಮರೆಯ ಮಿಂಚು ಅಂತ ಅಂದಾಗ ಅಲ್ಲಿ ಅದರ ಅಸ್ತಿತ್ವ ಇಲ್ಲದೆ ಇದ್ದರೂ ಸಹ, ಅದು ಒಂದು ಆಕಾರ ಇಲ್ಲದೆ ಇದ್ದರೂ ಸಹ ಅದರ ನೇರವಾದಂಥ ಪ್ರಹಾರಕ್ಕೆ ಮತ್ತು ಅದರ ಅನುಭವಕ್ಕೆ ಮಿಂಚಿನ ಒಂದು ಶಾಖವನ್ನು ಹೇಗೆ ಗುರುತಿಸ್ಬೋದು, ಇದು ಎರಡನೇದು. ಮೂರನೇದು, ಅದರ ಅಸ್ತಿತ್ವ ಇದೆ, ಅದರಲ್ಲಿ ಹೋದರೂ ಸಹ ಅದು ನಿಮಗೆ ಯಾವುದೇ ನೆಲೆಯಲ್ಲಿ ಸಿಕ್ಕೋದಿಲ್ಲ. ನೀವು ಮರೀಚಿಕೆಯ ನೆಲೆಯಲ್ಲಿ ಮೃಗಜಲದಲ್ಲಿ ಪ್ರವೇಶ ಮಾಡಿದ್ರೆ ನಿಮ್ಮ ಮೈ ಒದ್ದೆ ಆಗೋದಿಲ್ಲ, ಆದರೆ ಅದು ಇರ್ತದೆ. ಈ ವಾಸ್ತವತೆ ಇದು. ಬಯಲ ಮರೆಯಲಡಗಿದ ಮರೀಚಿನಂತೆ, ಬಯಲ ಮರೆಯಲಡಗಿದ ಮರೀಚಿಕೆ ಇದು. ಇದರ ಮುಂದಿನದಿದೆಯಲ್ಲ, ಇದು ಕಂಗಳ ಮರೆಯಲ್ಲಡಗಿರ್ತಕ್ಕಂಥ ಪ್ರಕಾಶ, ಬೆಳಗಿನಂತೆ ಬೆಳಗು. ಕಂಗಳ ಮರೆಯ ಬೆಳಗು ಎರಡು ರೀತಿಯಿಂದ. ಕಂಗಳು ಬೆಳಕನ್ನು ನೋಡುತ್ತವೆ, ಇದು ಒಂದು ರೀತಿ, ಇದು ಹೊರಗಿನ ಬೆಳಕನ್ನು ನೋಡುವಂಥ ವಿಧಾನ. ಆದರೆ ಕಂಗಳ ಒಳಗೆ ಬೆಳಕಿಲ್ಲ ಅಂತ ಹೇಳಿದ್ರೆ ಹೊರಗಿನ ಬೆಳಕನ್ನು ಗುರುತಿಸಲಾಗದೇ ಇರತಕ್ಕಂಥ ಅಂಧತ್ವಕ್ಕೆ ಅದು ಗುರಿಯಾಗ್ತದೆ. ಹೊರಗೆ ಬೆಳಕನ್ನು ಗುರುತಿಸಬೇಕಾದ್ರೆ ಕಣ್ಣಿನ ಒಳಗೆ ಬೆಳಕು ಇರಬೇಕು. ಕಣ್ಣಿನ ಒಳಗೆ ಆ ಬೆಳಕಿನ ಅಂಶ ಇಲ್ಲದೆ ಇದ್ದರೆ ಹೊರಗಿನ ಬೆಳಕನ್ನು ಅದು ಗುರುತಿಸ್ಲಿಕ್ಕಾಗೋದಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತನನ್ನು ಹೊರಗಿಟ್ಟು ನೋಡುವ ನೆಲೆಯಲ್ಲಿ ನಿನ್ನ ಒಳಗೂ ಭಗವಂತನ ಅಭಿವ್ಯಕ್ತಿ ಸಹಜವಾಗಿದ್ದಾಗ ಮಾತ್ರ ಇವೆರಡರ ದರ್ಶನ ಸಹಜವಾಗಿ ಕೈಗೂಡ್ತದೆ. ಈಗ ತಾವು ಬೆಳಗು ಅಂದಾಗ ಬೆಳಗಿನೊಳಗಣ ಮಹಾ ಬೆಳಗು ಅಲ್ಲ, ಅದು ಬೆಳಗು ಮಹಾ ಬೆಳಗು ಅಂತ ಅನ್ನುವಂಥದ್ದು ಬಸವಣ್ಣ ಬಹಳ ಅದ್ಭುತವಾಗಿ ಹೇಳ್ತಾನೆ. ಬೆಳಗು ನಮ್ಮ ಕಣ್ಣಿನ ಬೆಳಗು, ಅದಕ್ಕೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಸೂಕ್ಷ್ಮ ವ್ಯವಸ್ಥೆ ಇದೆಯಲ್ಲ, ಇದು ಮಹಾ ಬೆಳಗು. ಬೆಳಕಿಗೂ ಬೆಳಕಿನ ಆಶ್ರಯ ಇದೆ, ಆ ಮಹಾ ಬೆಳಗಿಗೆ ಯಾವ ಆಶ್ರಯವೂ ಇಲ್ಲ. ಅದೇ ಈ ವಚನದಲ್ಲಿ ನಿಮ್ಮ ನಿಲುವು ಅಂತಕ್ಕಂಥ ಮಾತಿಗೆ ಅಲ್ಲ, ನಿಮ್ಮ ನಿಲುವು ಗುಹೇಶ್ವರ, ನಿಮ್ಮ ನಿಲುವು ಅಂತ ಹೇಳಿದ್ರೆ ಅದರ ಅಸ್ಮಿತೆ ಅಂದರೆ ನಿಲುವು ಅಂತ ಹೇಳಿದ್ರೆ, ನೀವು ನಿಂದ ನಿಲವನಾರ ನರಿಯಬಲ್ಲರು ಅನ್ನುವಂಥ ಒಂದು ವಚನ ಬರ್ತದೆ. ನಿಲುವು ಅಂತ ಹೇಳಿದ್ರೆ ಸ್ವೋಪಜ್ಞತೆ, ಅದರ ಅಸ್ಮಿತೆ. ಆ ಅಸ್ಮಿತೆಯನ್ನು ಗುರುತಿಸುವಲ್ಲಿ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾಗಿ ಮತ್ತು ನಿರಾಕಾರವಾಗಿ ಜೋಡಿಸುವಂಥ ನೆಲೆಯಲ್ಲಿ 4 ಉದಾಹರಣೆಗಳನ್ನು ಕೊಟ್ಟು ಪ್ರಭುದೇವರು ಇಲ್ಲಿ ಅದನ್ನು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಆಗಲಿ ತಮಗೆ ಹೇಳಿದ ಹಾಗೆ ಬಸವಣ್ಣನವರ ವಚನವೂ ಕೂಡ ಇದಕ್ಕೆ ಪೂರಕ ಅಂತಕ್ಕಂಥ ದೃಷ್ಟಿಯಲ್ಲಿ ತಮಗೆ ಹೇಳುವಾಗ, ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು. ನೋಡಿ, ಕಲ್ಲೊಳಗೆ ಹೊನ್ನು ನಮಗೆ ಕಣ್ಣಿಗೆ ಕಾಣುತ್ತೆ, ಮರದಲ್ಲಿ ಅಗ್ನಿ, ಮರ ಮಥಿಸಿದಲ್ಲದೆ ಅಗ್ನಿ ಬರೋದಿಲ್ಲ. ಹಾಲೊಳಗೆ ತುಪ್ಪ ಉಂಟು, ಹಾಲಿನಲ್ಲಿರುವಂಥ ತುಪ್ಪನೂ ಅಷ್ಟೇನೆ, ಅದು ಹೆಪ್ಪಾಕಿ ಮೊಸರಾಗಿ ಕಡಿಯೋದವರೆಗೂ ತುಪ್ಪ ನಮ್ಮ ಕೈಗೆ ಸಿಕ್ಕೋದಿಲ್ಲ. ಹಾಗೆ ಅಂತರ್ಯಾಮಿಯಲ್ಲಿ ಶಿವನಿಹನು ಅಂತ ಅನ್ನುವಂಥ ಪ್ರಶ್ನೆ ಬಂದಾಗ ಇಡೀ ಜಗತ್ತೆಲ್ಲವೂ ಸಹ ಹಾಲಿದ್ದಾಗಿದೆ, ಅದರಲ್ಲಿ ಸೂಕ್ಷ್ಮಾಭಿವ್ಯಕ್ತಿಯಾಗಿ ಭಗವಂತ ಇದ್ದಾನೆ. ಅದರ ಅಂತರ್ಗತವಾಗಿರ್ತಕ್ಕಂಥ ಸತ್ವವನ್ನು ನಾವು ಸಾಧನೆ ಇಲ್ಲದೆ, ಕ್ರಿಯಾಮಥನವಿಲ್ಲದೆ ಕಾಣಲಾಗದು ಅಂತ ಅನ್ನುವಂಥ ವ್ಯವಸ್ಥೆಯನ್ನು ಹೇಳ್ತಕ್ಕಂಥ ವಿಧಾನ. ಅಂದರೆ ಕ್ರಿಯಾಮಥನವಿಲ್ಲದೆ ಕಾಣಲಾಗದು ಇಕ್ಷುವಿನೊಳಗಿನ ಮಧುರ. ಹೌದು, ಈ ಕ್ರಿಯಾಮಥನ ಅನ್ನೋದಿದೆಯಲ್ಲ, ಇದು ಸಾಧನೆ ಇಲ್ಲದೆ ಸಂಪನ್ನನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ನಿಮ್ಮ ನಿಲುವು ಅಂತಕ್ಕಂಥ, ನಿಲುವು ಅಂತ ಹೇಳಿದ್ರೆ ಅದರ ಅಸ್ಮಿತೆ, ಅಭಿವ್ಯಕ್ತಿ ಅಂತ ಅನ್ನುವಂಥ ಅರ್ಥದಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನುವಂಥದ್ದಕ್ಕೆ ಈ ಹಿನ್ನೆಲೆಯನ್ನು ಕೊಟ್ಟು ಉದಾಹರಣೆಯ ಸಮೇತವಾಗಿ ನಮ್ಮ ಮುಂದೆ ಆ ವಾಸ್ತವತೆಯನ್ನು ಸ್ಪಷ್ಟೀಕರಿಸುವಂಥ ವಿಧಾನ. ವಚನಾನುಭಾವ
ವಚನಾನುಭಾವ ವಚನಾನುಭಾವ ಜಗದ ಬೆಳಕು ಬಾಳಿನ ಬೆಳಕು ವಚನಾನುಭಾವ ಕಾಣಬಾರದ ಕತ್ತಲೆ ಇದೇನೋ ಕೂಡಲ ಸಂಗಮ ಅಲ್ಲ, ದೇವ. ಅದೇನಾಗ್ತದೆ ಅಂದ್ರೆ ಅದು ನಿನ್ನ ಅಸ್ತಿತ್ವ ಆಗಿದೆ, ಆದರೆ ವಾಸ್ತವತೆಯಲ್ಲಿ ಅದನ್ನೂ ನೋಡಲಾರ್ದಂಥ ಕತ್ತಲೆಯಲ್ಲಿದ್ದೇವಲ್ಲ ನಾವು, ಅದಕ್ಕೆ ತೋರಬಲ್ಲ ಗುರು ಬೇಕು ಅಂತ ಹೇಳದಂಥ ಮಾತು. ಹಾಗಾದ್ರೆ ತೋರಬಲ್ಲ ಗುರು ಆ ಅನ್ನುವಂತಕ್ಕಂಥ ಅಲ್ಲ, ತೋರಬಲ್ಲ ಗುರು ಅಂತ ಅನ್ನುವಂತಾಗ ಅದು ಗುರುವಿನ ನೆಲೆ ಬಂದಾಗ ಅಲ್ಲಿ ಎರಡು ಅರ್ಥ ಬರ್ತದೆ. ಗುರು ಅಂತ ಅನ್ನುವಂಥವನು ಒಬ್ಬ ಮಾರ್ಗದರ್ಶಿ ಅಥವಾ ಉಪದೇಶಕ ಅಥವಾ ಬೇರೆ ಇದು ಕೈ ಹಿಡಿದು ನಡೆಸುವವ ಅಂತ ಅನ್ನುವಂಥ ನೆಲೆ, ಅಂದ್ರೆ ಉಪಾಧಿಕ ಗುರುವಾಗಿ, ಅದು ಉಪಾಧಿಕ ಗುರುವಾಗಿ. ಅಂದರೆ ಎದುರಿಟ್ಟು ತೋರುವುದು ಉಪಾಧಿ, ಎದುರಿಟ್ಟು ತೋರದೇ ಇರುವಂಥದ್ದು ನಿರುಪಾಧಿ. ಉಪಾಧಿ ನಿರುಪಾಧಿ, ಅದೇ ತನ್ನ ತಾನು ಆ ನೆಲೆಯಲ್ಲಿ ಬಂದಾಗ ಗುರುವಿನ ಸ್ಫೂರ್ತಿ ನಮ್ಮಲ್ಲಿ ಸಂಗ್ರಹವಾಗಿ ಅದು ನಿರುಪಾಧಿಕವಾಗಿ ಪರಿವರ್ತಿತವಾಗ್ತದೆ. ಅಂದರೆ ಗುರುವಿನ ಪ್ರೇರಣೆ ನಮ್ಮಲ್ಲಿ ಅರಿವನ್ನು ಸೃಷ್ಟಿ ಮಾಡ್ತದೆ. ಅರಿವು ಗುರುವಿನಿಂದ ಮುಂದೆ ನಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತದೆ. ಇದು ಬಹಳ ವಿಶೇಷವಾದದ್ದು. ಅರಿವೇ ಗುರು ಅಂತ ಅನ್ನುವಂಥ ಮಾತಿದೆ. ಅರಿವೇ ಗುರು ಅಂತ ಹೇಳಿದ್ರೆ ಗುರುವಿನಿಂದ ಪ್ರೇರಣೆಗೊಂಡಾಗ, ಗುರುವಿನ ಉಪದೇಶ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ಇಂಬುಗೊಂಡಾಗ ಅದು ನಮಗೆ ಮಾರ್ಗದರ್ಶಕವಾಗಿ ಹೋಗ್ತದೆ. ಈಗ ನಾವು ಮಗ್ಗಿಗಟ್ಟು ಮಾಡ್ತಿದ್ವು ಹಿಂದೆ, 2 2 3 ಹೌದು, ಎಲ್ಲರೂ ಮಾಡಿ ಇದನ್ನು ಮಾಡ್ತಾ ಇದ್ರು. ಅದನ್ನು ಹೇಳ್ಕೊಡುವಾಗ ಅವನು ಉಪಾಧಿ ಗುರು ಇದ್ದ. ಅದು ನಮ್ಮಲ್ಲಿ ನೆಲೆ ನಿಂತ ಮೇಲೆ ನಮ್ಮ ಅರಿವೇ ಗುರುವಾಯಿತು. ಈಗ ಅದನ್ನ ಹೇಳಬೇಕಾದ್ರೆ ಯಾವ ಗುರುನು ನಮ್ಮ ಎದುರು ನಿಂತು ಹೀಗೆ ಹೇಳು ಅಂತ ಹೇಳೋದಿಲ್ಲ, ಆದ್ರೆ ಅವನ ಹೇಳಿದ್ದು ನಮ್ಮಲ್ಲಿ ಅಭಿವ್ಯಕ್ತಿ ಆಗ್ತಾ ಹೋಗಿ ಈಗ ಅಂತರಂಗದಲ್ಲಿ ಇದು ಅರಿವೇ ಗುರು ಅಷ್ಟೇ. ಬಹಳ ಒಳ್ಳೆಯ ಉದಾಹರಣೆ, ಈ ಸೂಕ್ಷ್ಮವಾದಂಥ ಉದಾಹರಣೆ. ಆದರೆ ಇದಕ್ಕಿಂತಲೂ ಇನ್ನೂ ಸೂಕ್ಷ್ಮತೆಗೆ ಒಳಗೆ ಹೋಗಬೇಕಾದದ್ದು ಅನಿವಾರ್ಯತೆ ಇರ್ತದೆ ವಚನಾನುಭವದಲ್ಲಿ. ಆದರೆ ಲೌಕಿಕವಾಗಿ ಇಷ್ಟು ಉದಾಹರಣೆ ನಾವು ಇಟ್ಟುಕೊಂಡ್ರೆ ಸಾಕು. ಹಾಗಾದರೆ ಇಲ್ಲಿ ಕಾಣಬಾರದ ಕತ್ತಲೆ ಇದೇನೋ ಅನ್ಬೇಕಾದ್ರೆ ಅಲ್ಲಮರು ಕೂಡ ಇದನ್ನು ಮಾಯಾ ಸ್ವರೂಪದಲ್ಲಿ ನೋಡ್ತಾ ಬರ್ತಾರೆ. ಸ್ವಲ್ಪ ವಚನಾನುಭವದ ಮುಂದುವರಿಕೆಯಾಗಿ ಈ ಮಾಯಿಗೆ ಯಾಕೆ ಒಳಗಾಗ್ತದೆ, ಕಾಣಬಾರದ ಕತ್ತಲೆ ಇದೇನೋ ಅನ್ನುವಾಗ ಮುಂದಿನ ವಚನದಲ್ಲಿ ನಿರ್ಣಯವನರಿಯದ ಮನವೇ ದುಗುಡವನ ಆಹಾರ ಮಾಡಿಕೊಂಡೆಯಲ್ಲ, ಮಾಯಾ ಸೂತ್ರವಿದೇನೋ ಕಂಗಳೊಳಗಣ ಕತ್ತಲೆ ತಿಳಿಯದಲ್ಲ, ಬೆಳಗಿನೊಳಗದ ಶೃಂಗಾರ ಬಳಲುತ್ತಿದ್ದುದು ಗುಹೇಶ್ವರ ಅನ್ಬೇಕಾದ್ರೆ ಏನನ್ನ ಈ ನಿಲುವನ್ನು ನಿಮ್ಮ ನಿಲುವು ಅಂತ ಮೇಲೆ ಹೇಳ್ತಾರೆ ನೋಡಿ. ಆ ಮೊದಲನೇ ಸಾಲು ಹೇಳಿದ್ರಿ ನೀವು, ನಿರ್ಣಯವನರಿಯದ ಮನವೇ ದುಗುಡವನ ದುಗುಡವನು ಆಹಾರವ ಮಾಡಿಕೊಂಡೆಯಲ್ಲ ಅಂತ. ನೋಡಿ, ಮನುಷ್ಯ ಬೆಳಿಬೇಕಾದ್ರೆ ಅವನಿಗೆ ಆಹಾರ ಬೇಕು. ಇದಕ್ಕೆ ನಿನ್ನ ಮನಸ್ಸಿನಲ್ಲಿ ನಿರ್ಣಯ ಇಲ್ಲ, ಆದರೆ ತಳಮಳ ಇದೆ. ಒಂದು ನಿಶ್ಚಿತತೆ ಇಲ್ಲ, ನಿಶ್ಚಿತತೆ ಇಲ್ಲ, ಆದರೆ ತಳಮಳ ಇದೆ. ತಿಳಿಬೇಕು ಅಂತ ಅನ್ನುವಂಥ ನೆಲೆ ಇದೆ, ಹಂಬಲ ಇದೆ. ಆದರೆ ಹಂಬಲಕ್ಕೆ ಬೇಕಾದಂಥ ನಿರ್ಣಯ ಇಲ್ಲ. ಇದೇನಾಗ್ತದೆ ಅಂತಂದರೆ, ಆ ದುಗುಡವನ್ನು ಆಹಾರ ಮಾಡಿಕೊಂಡಾಗ ಮನಸ್ಸಿನಲ್ಲಿ ತಿಳಿಬೇಕು ಅನ್ನುವ ಆಧ್ಯಾತ್ಮದ ಹಸಿವು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇರೋದು. ಮಾಯಾ ಸೂತ್ರವಿದೆ. ಆವಾಗ ಏನಾಗ್ತದೆ ನೋಡಿ, ಇದು ಹೇಗಿದೆ, ತಿಳಿಬೇಕು ಅನ್ನುವಂಥ ಒತ್ತಡ ಇದೆ, ಆದರೆ ತಿಳಿಯಲಾರದಂತಹ ಅಜ್ಞಾನದ ವ್ಯವಸ್ಥೆ ಇದೆ. ಆದರೆ ಈ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ತಳಮಳ ಮನುಷ್ಯನಲ್ಲಿ ಹಸಿವನ್ನು ಜಾಸ್ತಿ ಮಾಡ್ತಾ ಇದೆ, ಆದರೆ ಅದಕ್ಕೆ ಬೇಕಾದ ನೆಲೆ ಸಿಕ್ಕಿಲ್ಲ. ಏನಪ್ಪ ಇದು ಮಾಯಾ ಸೂತ್ರ? ಅದೇ ಬಸವಣ್ಣವರು ಕಾಣಬಾರದ ಕತ್ತಲೆ ಇದೇನು ನೋಡಿ, ಕಾಣಬಾರದ ಕತ್ತಲೆ ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಇದು ಬಹಳ ಸ್ವಾರಸ್ಯ. ಕತ್ತಲೆ ಈ ವಚನದಲ್ಲೂ ಕತ್ತಲೆ ಇದೆ ನೋಡಿ. ಹೌದು, ಇದೆ. ಏನ್ ಹೇಳ್ತಾರೆ? ಕಂಗಳೊಳಗಣ ಕತ್ತಲೆ ನೋಡಿ. ಇದನ್ನೇ ಪ್ರಭುದೇವರು ಇನ್ನೂ ಒಂದು ವಿಶೇಷವಾಗಿ ಹೇಳ್ತಾರೆ. ಕಂಗಳ ಮುಂದೆ ಇರತಕ್ಕಂಥ ಕತ್ತಲೆ, ಮನಸ್ಸಿನ ಮುಂದೆ ಇರತಕ್ಕಂಥ ಕತ್ತಲೆ. ನೋಡಿ, ಎಲ್ಲ ಕಡೆ ಕತ್ತಲೆ ಇದೆ. ಕಾಣುವ ಕಂಗಳಲ್ಲಿ ಕತ್ತಲೆ, ಇದು ಪ್ರಭುದೇವರ ವಚನ. ಕಾಣುವ ಕಂಗಳಲ್ಲಿ ಕತ್ತಲೆ, ಕೇಳುವ ಕಿವಿಗಳಲ್ಲಿ ಕತ್ತಲೆ, ನೆನೆವ ಮನದಲ್ಲಿ ಕತ್ತಲೆ, ಪೂಜಿಸುವ ಕೈಗಳಲ್ಲಿ ಕತ್ತಲೆ. ನೋಡಿ, ಕತ್ತಲೆ ಎಷ್ಟು ರೀತಿಯಲ್ಲಿ ಹೇಳಿದ್ರು. ಕಾಣುವ ಕಂಗಳಲ್ಲಿ ಕತ್ತಲೆ, ಕೇಳುವ ಕಿವಿಗಳಲ್ಲಿ ಕತ್ತಲೆ, ಪೂಜಿಸುವ ಕೈಗಳಲ್ಲಿ ಕತ್ತಲೆ,
ನೆನೆವ ಮನದಲ್ಲಿ ಕತ್ತಲೆ. ಈ 4 ನೆಲೆಯಲ್ಲಿ ಕತ್ತಲೆ ಇದ್ದಾಗ ಏನಾಗ್ತದೆ? ಅದಕ್ಕೆ ಹೇಳಿದ್ರು ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ಎಷ್ಟು ವಿಶೇಷ! ಹಾಗಾದರೆ ಕಾಣುವ ಕಂಗಳಲ್ಲಿ ಕತ್ತಲೆ ಏನು ನೋಡಿ. ಕಾಣುವುದು ಅಂತ ಅನ್ನುವಂಥದ್ದು ನಮ್ಮ ದುಗುಡ. ನೀವಲ್ಲಿ ಹೇಳಿದ್ರಿ ದುಗುಡವನ್ನು ಆಹಾರ ಮಾಡಿಕೊಂಡಂಥ ನೆಲೆ. ಕಾಣುವ ಕಂಗಳು ಏನನ್ನ ನೋಡಬೇಕೋ ಅದನ್ನು ನೋಡದೆ ಹಾಗೆ ಉಳಿಯುವಂಥದ್ದು ಕತ್ತಲೆ. ಕೆಲವು ಭಕ್ತಾದಿಗಳು ತೀರ್ಥಯಾತ್ರೆ ಮಾಡ್ತಾ ತಿರುಪತಿಗೆ ಹೋದರು. ತಿರುಪತಿಯಲ್ಲಿ ದೈವ ದರ್ಶನ ಮಾಡಿ ವಾಪಸ್ ಬಂದರು. ಮನೆಯಲ್ಲಿ ಹಿರಿಯರು ಕೇಳಿದ್ರು, ಏನಪ್ಪ ದೇವರ ದರ್ಶನ ಮಾಡ್ದ? ಓಹೋ, ಬಹಳ ಚೆನ್ನಾಗಾಯಿತು. ಏನು ನೋಡಿದೆ? ಏನು ವೈಭವ! ಆ ದೇವರ ಮೇಲೆ ಇದ್ದಂಥ ಒಡವೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ಆ ದೇವರಿಗೆ ಧರಿಸಿದ ಕಿರೀಟ 30 ಕೋಟಿಗಿಂತಲೂ ಅಧಿಕವಾಗಿರುವಂಥದ್ದು. ದೇವರ ಮುಂದೆ ಇರತಕ್ಕಂಥ ಪೂಜಾ ಪರಿಕರಗಳು ಎಲ್ಲವೂ ವಜ್ರಖಚಿತವಾಗಿತ್ತು. ಏನು ವೈಭವ! ಹಾಗಾದರೆ ನೀನು ದೇವ್ರನ್ನ ಎಲ್ಲಿ ನೋಡಿದೆ? ದೇವರ ಹೊರಗಿನದ್ದು ನೋಡಿದೆ ಅಷ್ಟೇ. ಕಾಣುವ ಕಂಗಳಲ್ಲಿ ದೇವ್ರನ್ನ ನೋಡೋ ಭಾವನೆ ಬರಲಿಲ್ಲ. ದೇವರ ಮೇಲಿರುವಂಥ ಒಡವೆ ವೈಭವ ನೋಡ್ಕೊಂಡು ಬಂದೆ. ಯಾವುದನ್ನು ನೋಡಬೇಕೋ ಅದನ್ನು ಬಿಟ್ಟು ಇನ್ನೆಲ್ಲವನ್ನೂ ನೋಡೋದಿದೆಯಲ್ಲ, ಇದು ಕಾಣುವ ಕಂಗಳಲ್ಲಿ ಇರುವಂಥ ಕತ್ತಲೆ. ಈಗ ತಾವು ಮಾತನಾಡುವಾಗ ಕತ್ತಲೆ ಅಂತಕ್ಕಂಥ ಕಾಣುವ ಕಣ್ಣುಗಳಿರಲಿ, ಕಿವಿ ಇರಲಿ, ಅಥವಾ ಯಾವುದೇ ಇಂದ್ರಿಯಗಳಲ್ಲಿ ಮೂಲಕ ಕತ್ತಲೆ ಕತ್ತಲೆ ಅಂತ ಹೇಳಿದ್ವಿ. ಬಹುಶಃ ಇದನ್ನೇ ಚನ್ನಬಸವಣ್ಣನವರು ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಯ ನೆನಿತು ಕಾಲ ನೆನೆದಡಿಯು ಬೆಳಕಾಗಬಲ್ಲುದೆ ಬೆಂಕಿಯ ಹೊತ್ತಿಸದನ್ನಕ್ಕ ಅಂತಕ್ಕಂಥ ಮಾತೇನಿದೆ. ತಾವು ಹೇಳ್ತಕ್ಕಂಥ ಕತ್ತಲೆ ಮತ್ತು ಚನ್ನಬಸವಣ್ಣನವರ ಇಲ್ಲ, ಆ ಕತ್ತಲೆಗೂ ಈ ಕತ್ತಲೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನ ಆಮೇಲೆ ಬರ್ತೇನೆ ನಾನು. ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಏನನ್ನ ನೋಡಬೇಕೋ ಅದನ್ನ ನೋಡದೇ ಇರುವಂತಹದ್ದು ಕತ್ತಲೆ. ಈಗ ಒಬ್ಬ ವ್ಯಕ್ತಿಯನ್ನ ನೀನು ಗುರುತಿಸ್ತೀಯ, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಗುರುತ್ವವನ್ನು, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಮಾತೃತ್ವವನ್ನು, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಪಿತೃತ್ವವನ್ನು, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಸೌಹಾರ್ದತೆಯನ್ನು ಗುರುತಿಸದೆ ನೀನು ಕೇವಲ ಹೊರರೂಪದಲ್ಲಿ ನೋಡಿದ್ರೆ ಅದೇನಾಗ್ತದೆ ಅಂದರೆ ನೀನು ನೋಡುವ ಕಂಗಳಲ್ಲಿರ್ತಕ್ಕಂಥ ಕತ್ತಲೆ. ಅದರ ಅರ್ಥವೇ ನಿಲುವು ಅಂತಾಗುತ್ತೆ. ಹೌದು, ಅಲ್ಲ ಕತ್ತಲೆ ಅದಷ್ಟೇ ಇಟ್ಕೊಳ್ಳಿ. ಕೇಳುವ ಕಿವಿಗಳಲ್ಲಿ ಕತ್ತಲೆ. ಒಬ್ಬ ಮನುಷ್ಯನ ಮಾತನ್ನು ಏನಾದರೂ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಒಂದು ನೀತಿಬೋಧಕ ವಚನವನ್ನು ನೀವು ಕೇಳ್ತೀರಿ, ನಿಮಗೆ ಅದರ ರಾಗದ ಅಭಿವ್ಯಕ್ತಿ ಬಹಳ ಸುಮಧುರವಾಗಿ ಕಾಣ್ತದೆ, ಅದರಲ್ಲಿರ್ತಕ್ಕಂಥ ವಾಸ್ತವ ಸತ್ಯದ ಅರಿವು ನಿಮಗಿರೋದೇ ಇಲ್ಲ. ಇದು ಕೇಳುವ ಕಿವಿಗಳಲ್ಲಿರ್ತಕ್ಕಂಥ ನ್ಯೂನತೆ. ಕತ್ತಲೆ ಅಂತ ಹೇಳಿದ್ರೆ ನ್ಯೂನತೆ ಅಂತ ಇಟ್ಕೊಳ್ಳಿ, ನ್ಯೂನತೆ ಅಂತ ಇಟ್ಕೊಳ್ಳಿ. ಅದೇ ರೀತಿಯಲ್ಲಿ ಪೂಜಿಸುವ ಕೈಗಳಲ್ಲಿ ಕತ್ತಲೆ. ನಾವು ಏನು ಕ್ರಿಯೆ ಮಾಡಬೇಕೋ ಆ ಕ್ರಿಯೆ ತಿಳಿದು ಮಾಡದೇ ಇದ್ದಾಗ, ಈಗ ನೋಡಿ, ಕತ್ತಿ ಹಿಡಿದು ತನ್ನ ವೃತ್ತಿಯನ್ನು ಮಾಡ್ತಾನೆ ಡಾಕ್ಟರ್. ಅವನು ರೋಗ ನಿಧಾನಕ್ಕೋಸ್ಕರ ಶರೀರವನ್ನು ಸೀಳ್ತಾನೆ, ಸೀಳ್ತಾನೆ. ಒಬ್ಬ ಕಟುಕ ಈ ಶರೀರವನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೋಸ್ಕರ ಶರೀರವನ್ನು ಸೀಳ್ತಾನೆ. ಎರಡು ಕ್ರಿಯೆಗಳು ಒಂದೇ, ಆದರೆ ಒಂದು ಬದುಕಿಸುವ ಕ್ರಿಯೆ, ಇನ್ನೊಂದು ವಿನಾಶದ ಕ್ರಿಯೆ. ಪೂಜಿಸುವ ಕೈಗಳಲ್ಲಿ ಕತ್ತಲೆ ಇದೇನೆ. ಕ್ರಿಯೆ ಒಂದೇ ಇರ್ತದೆ, ಆದರೆ ಅದನ್ನು ಯಾವ ರೀತಿ ಉಪಯೋಗಿಸ್ತೀಯ ಅಂತ ಅನ್ನೋಂಥ ನೆಲೆ. ಅದ್ಭುತವಾದ ಉದಾಹರಣೆ. ನೆನೆವ ಮನದಲ್ಲಿ ಕತ್ತಲೆ. ನೀನು ಭಗವಂತನನ್ನು ನೆನೆಯುವಾಗ ನನ್ನ ಮನಸ್ಸಿನ ಆಸೆಗಳನ್ನು, ಅತ್ಯಾಸೆಗಳನ್ನು ಪೂರೈಸುವುದಕ್ಕೋಸ್ಕರ ಭಗವಂತನನ್ನು ನೆನೆಯೋದು ಬೇರೆ, ಭಗವಂತನನ್ನಾಗಿ ನೆನೆಯೋದು ಬೇರೆ. ಕೇವಲ ನನಗೆ ನನ್ನ ಆಸೆಗಳನ್ನು ಪೂರೈಸುವಂತಹ ನೆಲೆಯಲ್ಲಿ ಭಗವಂತನನ್ನು ನೆನೆಯೋದಿದೆಯಲ್ಲ, ಇದು ಭಗವಂತನ ನೆನಪಲ್ಲ. ಆದರೆ ಭಗವಂತನನ್ನಾಗಿ ನೆನೆಸೋದಿದೆಯಲ್ಲ, ಇದು ಬಹಳ ಮುಖ್ಯ. ಇಲ್ಲಿ ನೆನೆವ ಮನದಲ್ಲಿ ಕತ್ತಲೆ. ಈ ಕತ್ತಲೆಗಳ ಗುಂಪಿನಲ್ಲಿ ವಾಸ್ತವತೆಯ ಬೆಳಕು ನಮಗೆ ಬರಲಿಲ್ಲ ಅಂದರೆ ಕತ್ತಲೆಯಲ್ಲಿ ನಾವು ಸಿಕ್ಕಾಕೊಂಡಿರ್ತೇವೆ. ದೇವರು ಆ ಕಡೆನೇ ಇರ್ತಾನೆ. ಅದೀಗ ಭಗವಂತನ ನೆನಹು ಅಂತ ಹೇಳಿ ಮಂತ್ರಗಳನ್ನು ಕೋಟಿ ಬಾರಿ, 10 ಕೋಟಿ ಏನು ಪ್ರಯೋಜನ ಇಲ್ಲ, ಅರ್ಥವಾಗದೆ ಭಗವಂತನನ್ನು ಅರಿದೇನೆ ಅಲ್ಲ, ಬರೀ ಶಬ್ದಾಡಂಬರ ಅಷ್ಟೇ. ನೀವು ಚನ್ನಬಸವಣ್ಣವ್ರ ವಚನ ಹೇಳಿದ್ರಿ,
ಕತ್ತಲ ಮನೆಯಲ್ಲಿ ಕತ್ತಲ ಮನೆಯಲ್ಲಿದ್ದು ಮನುಜನು ಬೆಳಕನ್ನ ನೆನೆಸಿದ್ರೆ ಬೆಳಕಾಗೋದಿಲ್ಲ ಅಂತ. ಜ್ಯೋತಿಯ ನೆನೆತು ಕಾಲ ನೋಡಿ, ಇದೇ ಸ್ವಾರಸ್ಯ. ಏನು ಅಂತಂದ್ರೆ, ಕತ್ತಲೆಯ ಅಜ್ಞಾನದ ನೆಲೆಯಲ್ಲಿ ಕೂತು ಭಗವಂತನನ್ನ ಕುರಿತು ನೀವಾಗ್ಲೇ ಹೇಳಿದ್ರಿ, ಮಂತ್ರ ಜಪ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟು ಕಾಲ ಜಪ ಮಾಡಿದ್ರೂ ಸಹ ನಿನ್ನ ಹೃದಯದಲ್ಲಿ ನಿಜವಾದ ಬೆಳಕಿನ ಸ್ಪಂದನ ಬರದೇ ಇದ್ದರೆ ಅದು ಕೇವಲ ಶಬ್ದಾಡಂಬರ ಆಗ್ತದೆ ಅಂತ ಅನ್ನುವಂಥ ನೆಲೆ. ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಅಂದ್ಬಿಟ್ಟು 108 ಸತಿ ಹೇಳೋದ್ರಿಂದ ನಾನು ಬ್ರಹ್ಮ ಆಗೋದಿಲ್ಲ. ಆ ದಿಸೆಯಲ್ಲಿ 2 ಹೆಜ್ಜೆ ಇಡಬೇಕು, ಅಂದರೆ ಕ್ರಿಯಾನ್ವಿತಗೊಳ್ಳಬೇಕು. ನಾನು ಒಬ್ಬ ಮನುಷ್ಯನಿಗೆ ಒಳ್ಳೆಯದಾಗಲಿ ಅಂತ ಅನ್ನುವಂಥ ರೀತಿಯಿಂದ ಒಂದು ನಮ್ಮ ಹಳ್ಳಿ ಕಡೆ ಗಾದೆಯೂ ಉಂಟು, ಗಾಣಿಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗೋಲ್ಲ ಅಂತ. ಅಯ್ಯೋ ಪಾಪ ಅಂತಂದರೆ ನೆತ್ತಿಗೆ ಎಣ್ಣೆ ಹಾಕದೆ ಇದ್ರೆ ತಂಪಾಗೋಲ್ಲ. ಇಲ್ಲ, ಗೊತ್ತಾಗ್ಲಿಲ್ಲ. ಗಾಣಿಗಿತ್ತಿ ಅಂತಂದ್ರೆ ಎಣ್ಣೆ ಮಾರುವಂಥ ಹೆಣ್ಮಗಳು ಅಯ್ಯೋ ಪಾಪ ಅಂತ ಹೇಳಿದ್ರೆ ನೆತ್ತಿ ತಂಪಾಗೋಲ್ಲ, ನೆತ್ತಿಗೆ ಎಣ್ಣೆ ಹಾಕಬೇಕು. ಹಾಗೆ ಭಗವಂತನನ್ನು ಕುರಿತು ನಾವು ಕೇವಲ ಬಾಯಿನಲ್ಲಿ ಮಾತಾಡ್ತಾ ಇದ್ದರೆ ಏನೂ ಆಗೋದಿಲ್ಲ. ಅದರಲ್ಲಿ ನಮ್ಮ ಕ್ರಿಯೆ 4 ಹೆಜ್ಜೆ ಇಡಬೇಕು. ಇದನ್ನೇ ಭಾಳ ಚೆನ್ನಾಗಿ ಮುಕ್ತಾಯಕ್ಕ ಒಂದು ವಚನದಲ್ಲಿ ಹೇಳ್ತಾಳೆ. ಬರೀ ಬಾಯಿ ಮಾತಿನಲ್ಲಿ ಹೇಳಿ ಕೃತಿಯಲ್ಲಿ ಇಲ್ಲದೆ ಇರುವಂಥ ಮಾತುಗಳು ಬಂದಾಗ ಅರಿವನ್ನು, ಅಂದರೆ ಭಗವಂತನನ್ನು ಕುರಿತಂಥ ಜ್ಞಾನವನ್ನು ಅಣಲೊಳಗಿಟ್ಟು, ಅಂದರೆ ದವಡೆಯಲ್ಲಿ ಇಟ್ಟುಕೊಂಡು ಅಗಿಯುತ್ತಿದೆ ಲೋಕವೆಲ್ಲವೂ. ವಚನಾನುಭಾವ ಜಗದ ಬೆಳಕು, ಬಾಳಿನ ಬೆಳಕು. ವಚನಾನುಭಾವ ವಚನಾನುಭಾವ ಜಗದ ಬೆಳಕು, ಬಾಳಿನ ಬೆಳಕು. ವಚನಾನುಭಾವ. ನಾವು ನಿತ್ಯ ಶತಚಂಡಿ ಪಾರಾಯಣ ಮಾಡ್ತೇವೆ, ಭಗವದ್ಗೀತಾ ಪಾರಾಯಣ ಮಾಡ್ತೇವೆ, ಬೇಕಾದಷ್ಟು ಗಣಸಹಸ್ರ ನಾಮವನ್ನು ಪಾರಾಯಣ ಮಾಡ್ತೇವೆ, ಬೇಕಾದಷ್ಟು ಮಾಡುತ್ತೇವೆ ಅಂತ ಅನ್ನುವಂಥ ಲೆಕ್ಕ ಇದೆಯಲ್ಲ, ಇದು ಯಾವುದೂ ಪ್ರಯೋಜನಕ್ಕೆ ಬರಲಾರದಂಥ ವ್ಯರ್ಥ ಸಾಧನೆಗಳು ಅಂತ. ಇದನ್ನೇ ಹೇಳಿದರು, ಗಿಳಿಯೋದಿದಡೇನು ಲಿಂಗವೇದಿಯಾಗಬಲ್ಲುದೆ. ಗಿಳಿ ಮಾತಾಡ್ತದೆ, ಆದರೆ ಅದರ ಮಾತು ಮಂತ್ರ ಆಗೋಲ್ಲ. ಯಾಕೆ ಅಂದರೆ ಅದು ಒಳಗಿಂದ ಆಡೋದಿಲ್ಲ. ಇಕ್ಕುಳ ಕೈ ಮುಗಿದರೇನು ಭಕ್ತನಾಗಬಲ್ಲುದೆ. ಕೆಂಡ ಹಿಡಿಯುವಂಥ ಇಕ್ಕಳ ಎರಡದ್ದು ಈಗ ಜೋಡ್ತದೆ, ಅದನ್ನು ಭಕ್ತ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏತ ತಲೆಬಾಗಿದಡೆಯನ್ನು ಭೃತ್ಯಾಚಾರಿಯಾಗಬಲ್ಲುದೆ. ಅಂದರೆ ಭೃತ್ಯಾಚಾರಿ, ಭಕ್ತ, ಲಿಂಗವೇದಿ, ಅನುಭಾವಿ ಅಂತ ಅನ್ನುವಂಥದ್ದಿದೆಯಲ್ಲ, ಇದು ಹೊರಗೆ ಹಚ್ಚಿಕೊಂಡ ಬಣ್ಣ ಅಲ್ಲ, ಹೊರಗಿನ ಆಚರಣೆ ಅಲ್ಲ, ಅಂತರಂಗದ ವಿಕಾಸದ ಪರಿಮಳ. ಇದನ್ನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಹೇಳ್ತಾರೆ. ಈಗ ಆಚರಣೆ ಅನ್ನತಕ್ಕಂಥದ್ದು ಸ್ವಲ್ಪ ವಾಸ್ತವ ಪ್ರಪಂಚಕ್ಕೆ, ಅಂದರೆ ಲೌಕಿಕಕ್ಕೆ ಬಂದಾಗ ಅನೇಕ ಜನ ನಾವೆಲ್ಲ ದೇವಾಲಯಗಳಿಗೆ ಹೋಗ್ತಕ್ಕಂಥ ಸಂದರ್ಭಗಳನ್ನು ನೋಡಿದಾಗ ಅನೇಕ ಜನ ಭಕ್ತಿಯಿಂದ ಬರ್ತಾರೆ, ಉರುಳು ಸೇವೆ ಮಾಡ್ತಾ ಇರ್ತಾರೆ, ತಲೆಯೆಲ್ಲ ಬೋಳಿಸ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ತಮಗೆ ತಿಳಿದ ಒಂದು ಮಂತ್ರವನ್ನು, ಗೋವಿಂದ ಆಗಲಿ ಯಾವುದೋ ಒಂದು ರೀತಿಯ ಮಂತ್ರವನ್ನು ಜೋರಾಗಿ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ಹಾಗಾದರೆ ಅವರು ಕತ್ತಲ ಮನೆಯಲ್ಲಿದ್ದಾರೋ ಅಥವಾ ಬೆಳಕಿನ ಅರಮನೆ ಕಡೆ ಹೊರಟಿದ್ದಾರೋ? ನೋಡಿ, ತಿಳಿದು ಮಾಡಿದ್ರೆ ಮಾಡುವ ಕೆಲಸವೆಲ್ಲವೂ ಪೂಜೆ. ತಿಳಿಯದೇ ಮಾಡುವ ಪೂಜೆ ಕೇವಲ ಹೊರನೋಟದ ಕೆಲಸ. ಇದು ಬಿಟ್ಟು ಬಾಕಿ ಇನ್ನೇನೂ ಇಲ್ಲ. ನಾವು ಅವರಿಗೆ ಭಕ್ತಿ ಈಗ ನೋಡಿ, ನಾವು ಒಂದು ದೇವಾಲಯದ ಉದಾಹರಣೆ ತಗೊಳ್ಳೋಣ. ದೇವಾಲಯಕ್ಕೆ ಹೋದಾಗ ಆ ದೇವಾಲಯದಲ್ಲಿ ಮೊದಲು ನಮ್ಮ ಕಲ್ಪನೆಯ ಮೂರ್ತಿ ಇರುತ್ತೆ. ಆ ಮೂರ್ತಿಯಲ್ಲಿ ಸಂಬಂಧಪಟ್ಟಂಥ ಆಗಮಿಕರು, ಗುರುಗಳು, ಶಾಸ್ತ್ರವೇತ್ತರು ಆ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅಂದರೆ ಅದರಲ್ಲಿ ಇಲ್ಲದಿರುವ ದೇವತೆಯನ್ನು ವಿಶ್ವ ಚೈತನ್ಯದಿಂದ ತಂದು ನೆಲೆಗೊಳಿಸುವ ಕೆಲಸ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ ತಯಾರು ಮಾಡಿದ ಮೇಲೆ ಅದಕ್ಕೆ ವಿದ್ಯುತ್ ಶಕ್ತಿಯನ್ನು ಚಾರ್ಜ್ ಮಾಡುವ ಹಾಗೆ, ತುಂಬಿದ ಹಾಗೆ ವಿದ್ಯುತ್ ಶಕ್ತಿ ಬ್ಯಾಟ್ರಿಯಲ್ಲಿ ಚಾರ್ಜ್ ಇರುತ್ತೆ, ಎಲ್ಲಿವರೆಗೂ ಇರುತ್ತೆ? ಖರ್ಚಾಗೋವರೆಗೂ. ಖರ್ಚಾದ ಮೇಲೆ ಅದಕ್ಕೆ ಏನು ಬೆಲೆ? ಬಿಸಾಕೋದೆ.
ಮತ್ತೆ ಅದನ್ನು ರೀಚಾರ್ಜಬಲ್ ಆಗಿದ್ದರೆ ಚಾರ್ಜ್ ಮಾಡಿ ಉಪಯೋಗಿಸ್ಕೊಳ್ಬೋದು. ಮಾಡ್ಬೋದು. ಹಾಗೆ ಆಲಯದಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ಶಾಸ್ತ್ರೋಕ್ತವಾದಂಥ ರೀತಿಯಲ್ಲಿ ವಿಶ್ವಾಯತನದಿಂದ ಭಗವಂತನನ್ನು ಅದರಲ್ಲಿ ಚಾರ್ಜ್ ಮಾಡ್ತಾರೆ. ಇದು ಪ್ರತಿಷ್ಠೆ. ಅಲ್ಲಿ ಪ್ರತಿಷ್ಠೆಯಾದಂಥದ್ದು ದೇವರ ಕ್ರಿಯೆ ಅಂತಲ್ಲ. ಎದುರಿಗೆ ಬಂದು ನಿಂತಾಗ ಭಕ್ತ ಅವನ ಹೃದಯದಲ್ಲಿ ಭಗವತ್ ಸತ್ವ ಭಕ್ತಿ ಇದ್ದಾಗ ಆ ವಿಗ್ರಹದಲ್ಲಿ ದೇವರನ್ನು ಅವನು ನೋಡ್ತಾನೆ. ಇದು ಪಬ್ಲಿಕ್ ಮಿರರ್ ಇದ್ದ ಹಾಗೆ ದೇವಾಲಯದಲ್ಲಿರ್ತಕ್ಕಂಥ ದೇವರು. ನಿನ್ನ ಮುಖ ಇದ್ದರೆ ಅಲ್ಲಿ ಪ್ರತಿಫಲಿಸ್ತದೆ. ನಿನ್ನಲ್ಲಿ ಭಕ್ತಿ ಇದ್ದರೆ ಅಲ್ಲಿ ದೇವರು ನಿನಗೆ ಕಾಣ್ತಾನೆ. ನಿನ್ನಲ್ಲಿ ಭಕ್ತಿ ಇಲ್ಲ ಅಂದಾಗ ನೀನು ಏನೂ ಇಲ್ಲದೆ ಇದ್ದಾಗ ಮುಖವಿಲ್ಲದ ನೆಲೆಯಲ್ಲಿ ಕನ್ನಡಿ ಮುಂದೆ ನಿಂತ ಹಾಗೆ ಅಷ್ಟೇ ಪ್ರಯೋಜನ. ಈ ವಾಸ್ತವತೆಯನ್ನು ನಾವು ತಿಳ್ಕೊಳ್ಬೇಕು. ದೇವತಾಭಿವ್ಯಕ್ತಿಗೆ ಅದು ಪೂರಕ ಪ್ರೇರಕ ಅಷ್ಟೇ. ಇದನ್ನೇ ಮೊದಲಿಂದಲೂ ನಮ್ಮ ಹಿರಿಯರು ಹೇಳ್ಕೊಂಬಂದಾರೆ. ಭಗವದ್ಗೀತೆಯಲ್ಲೂ ಸಹ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅನ್ನೋ ಮಾತಿದೆ. ಅಂದರೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಈಶ್ವರ ಪ್ರತಿಯೊಂದು ಸೃಷ್ಟಿಯ ಜೀವಿಗಳ ಹೃದಯದಲ್ಲಿ ನಿವಾಸಿಯಾಗಿದ್ದಾನೆ. ಅದೇ ಅಂತರ್ಯಾಮಿಯಲ್ಲಿ ಶಿವನಿಹನು ಬಸವಣ್ಣವ್ರು ಹೇಳಿದ ಮಾತು. ನಮ್ಮ ಶರೀರದಲ್ಲಿ ನಮ್ಮ ಮುಖ ಇದೆ. ಈ ಮುಖವನ್ನು ನೋಡಿಕೊಳ್ಳೋದು ಹೇಗೆ? ನೋಡುವ ಕಂಗಳು ಮುಖದಲ್ಲೇ ಇರೋದ್ರಿಂದ ಹೇಗೆ ಕನ್ನಡಿಯ ಅವಶ್ಯಕತೆ ಇದೆಯೋ ಹಾಗೆ ನಮ್ಮ ದೃಷ್ಟಿ ಹೊರಮುಖವಾಗಿರೋದರಿಂದ ನಮ್ಮೊಳಗಿರುವ ದೇವರನ್ನು ನೋಡಲಿಕ್ಕೆ, ದೇವರನ್ನು ತೋರಿಸುವ ಇನ್ನೊಂದು ಉಪಕರಣ ಬೇಕು. ಅದನ್ನು ಡಿವೈನ್ ಮಿರರ್ ಅಂತ ಕರೀರಿ, ಅದನ್ನು ಇಷ್ಟಲಿಂಗ ಅಂತ ಕರೀರಿ, ಅಥವಾ ಹೊರಗಿರ್ತಕ್ಕಂಥ ಒಂದು ಅರ್ಚಾ ವಿಗ್ರಹ ಅಂತ ಕರೀರಿ. ನಮ್ಮಲ್ಲಿ ಇಲ್ಲದ ದೇವರನ್ನು ಅದು ತೋರಿಸಲ್ಲ, ನಮ್ಮಲ್ಲಿ ಇದ್ದರೆ ತೋರಿಸುತ್ತೆ. ಆದ್ದರಿಂದ ದೇವಸ್ಥಾನಕ್ಕೆ ಹೋದವರಿಗೆಲ್ಲರಿಗೂ ದೇವರ ದರ್ಶನ ಆಗ್ತದೆ ಅಂತ ಏನಿಲ್ಲ. ಯಾರ ಹೃದಯದಲ್ಲಿ ದೇವಸತ್ವ ಇದೆ ಅವರು ದೇವಾಲಯದಲ್ಲಿ ದೇವರನ್ನು ನೋಡಬಲ್ಲರು. ಅದೇ ಈ ಪ್ರಶ್ನೆಯನ್ನು ನಾನು ಕೇಳಿದ ಉದ್ದೇಶ ಇಷ್ಟೇ. ಇವತ್ತು ವಾಸ್ತವದಲ್ಲಿ ಆಚರಣೆಗಳು ಎಷ್ಟು ಕತ್ತಲಾಗಿ ಹೋಗ್ತಾ ಇವೆ. ಇಂತಹ ವಚನ ಅನುಭವದ ಹಿನ್ನೆಲೆಗಳಲ್ಲಿ ಸತ್ಯ ಅಲ್ಲಿ ಹೇಳಿರೋದು ಇಷ್ಟೇ, ಅಂತರಾಮಿಯಲ್ಲಿ ಶಿವನಿಹನು. ಇಷ್ಟನ್ನು ನಮ್ಮಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾಕೆ ಆಗ್ತಾ ಇಲ್ಲ? ಕಾಣಬಾರದ ಕತ್ತಲೆ ಇದೇನೋ. ಇಷ್ಟು ಸಣ್ಣ ಮಾತು, ಏನು ಗಂಭೀರವಾದ ವಿಷಯ, ವಿಜ್ಞಾನ ಏನಿಲ್ಲ ಇಲ್ಲಿ. ಯಾವ ಶಿವ ದೇವರು ಅಂತಕ್ಕಂಥ ಶಿವ ಅನ್ನಿ, ದೇವನೊಬ್ಬ ನಾಮ ಹಲವು ಅಂದಾಗ ಅಲ್ಲ ಅನ್ನಿ, ಗಾಡ್ ಅನ್ನಿ, ಏನಾದರೂ ಅನ್ನಿ, ಅವನು ನಿನ್ನ ಒಳಗಿದಾನಪ್ಪ. ಆ ಚೈತನ್ಯದ ಮೂಲಕ ನೀನು ಚಲನೆ ಇದೆ, ಅದರ ಮೂಲಕ ನಿನ್ನ ಆಚರಣೆ ಇದೆ ಅಂತಕ್ಕಂಥ ಮಾತನ್ನು ಈ ಕಾಣಬಾರದ ಕತ್ತಲೆ ಇದೇನು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಬಹುಶಃ ಈ ವಚನದಲ್ಲಿಯೂ ಈ ಕಾಣಬಾರದ ಕತ್ತಲೆ ಅಂತ ಹೇಳಿದ್ರೆ ಅಜ್ಞಾನ. ಅಂದರೆ ಇದನ್ನು ಕಾಣಿಸಲಿಕ್ಕೆ ಬಿಡಲಾರದ್ದು ಅಂತ ನೋಡಿ. ಈ ವಾಸ್ತವತೆಯನ್ನು ನೀವು ತಿಳ್ಕೊಳ್ಳಿ. ಅಂತರ್ಯಾಮಿಯಲ್ಲಿ ಶಿವನಿಹನು. ಶಿವ ಅಂದ್ರೇನು? ಅವನೇನು ಢಮರುಗ ತ್ರಿಶೂಲಧಾರಿಯಾಗಿ ಗಂಗೆಯನ್ನು ಜಟೆಯಲ್ಲಿ ಧರಿಸಿಕೊಂಡು ನಂದಿ ವಾಹನನಾಗಿ ನಮ್ಮ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅಲ್ಲ. ಅದು ಪುರಾಣದ ಶಿವ ಅಲ್ಲಲ್ಲ. ವಿಷಯ ಹೇಳ್ತೀನಿ, ನಮ್ಮ ಕಲ್ಪನೆಯೇ ಶಿವನನ್ನೇ ಕುರಿತು ಹೇಳುವಂಥದ್ದು. ಶಿವ ಅಂತ ಹೇಳಿದ್ರೆ ಮಂಗಳ, ಶಿವ ಅಂದರೆ ಚೈತನ್ಯ, ಶಿವ ಅಂತ ಹೇಳಿದ್ರೆ ಅದು ಶಾಶ್ವತವಾದಂಥ ಬೆಳಕು. ನೋಡಿ, ಹಾಗಾದರೆ ಅಂತರ್ಯಾಮಿಯಲ್ಲಿ ಶಿವನಿಹನು. ಇನ್ನೊಂದು ಉದಾಹರಣೆ ಕೊಡಿ. ಒಂದು ಹೆಸರು ಕಾಳು ಬೀಜ ಇದೆ, ಇದು ಗತಿಚಿತ್ರ. ಅದು ಕಾಳು ಅಷ್ಟೇ ಕಾಣೋದು ನಿಮಗೆ. ನೀವು ಬಂಗಾರದ ಬಟ್ಟಲಲ್ಲಿ ಹಿಡಿದಿಡಿ, ಸುಮ್ಮನಿರ್ತದೆ. ಅದಕ್ಕೆ ಸಕಾಲ ಅವಕಾಶ ಕೊಡಿ, ಅದನ್ನು ಮಣ್ಣಿಗೆ ಹಾಕಿ, ಒಂದು ಹನಿ ನೀರು ಹಾಕಿ, ಮಾರನೇ ದಿವಸ ಅದರೊಳಗಿಂದ ಚಿಗುರು ಬರ್ತದೆ, ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಹೊಡೆಯುವ ಅಭಿವ್ಯಕ್ತಿ ಎಲ್ಲಿತ್ತು? ಅದರೊಳಗೆ ಒಳಗಿತ್ತು. ಅದನ್ನು ಬಂಗಾರದ ಬಟ್ಟಲಿದ್ದಾಗ ಯಾಕೆ ಅದು ಕಾಣಲಿಲ್ಲ? ಅದಕ್ಕೆ ಅವಕಾಶ ಇರಲಿಲ್ಲ. ಮಣ್ಣಿಗೆ ಬಿದ್ದ ತಕ್ಷಣ ಅದು ಮೊಳಕೆ ಹೊಡೆಯಿತು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಭಗವಂತನ ಆ ಮೊಳೆಯುವ ಶಕ್ತಿ ಇದೆ. ಅದನ್ನೇ ಶಿವ, ಅದೇ ಲಿಂಗ. ನೀವು ಲೌಕಿಕ ವ್ಯವಹಾರದ ಬಂಗಾರದ ಬಟ್ಟಲಲ್ಲಿ ಕೂತಿದ್ರೆ ಅದು ಮೊಳೆಯೋದಿಲ್ಲ. ಅದನ್ನು ವಿಕಾಸದ ಒಂದು ಕ್ಷಣದಲ್ಲಿ ನೀವು ಅಲ್ಲಿ ಬಂದಾಗ ಅಲ್ಲಿ ತಕ್ಷಣ ಅದು ಮೊಳೆಯಲಿಕ್ಕೆ ಶುರುವಾಗ್ತದೆ. ಹಾಗಾದರೆ ತಾವು ಹೇಳ್ತಕ್ಕಂಥ ವಿಕಾಸದ ಕ್ರಿಯೆ ಅಂತ ಏನು ಹೇಳಿದ್ರಿ,
ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವ ವಿಕಾಸವನ್ನು ಮಾಡ್ಕೋಬೇಕಾದ್ರೆ ಈ ಮೂಲ ತತ್ವ ಯಾವ ರೀತಿ ತಾವು ಬಂಗಾರದ ಬಾಟ್ಲಿಲ್ಲೂ ಇಟ್ಟರೂ ಕೂಡ ವಿಕಾಸ ಆಗೋದಿಲ್ಲ ಅನ್ನೋ ಮಾತು ಏನಿದೆ, ನಾನು ಅರಮನೆಯಲ್ಲಿದ್ದೆ ಅಂತ ತಿಳ್ಕೊಂಡಾಗ ನಾನು ವ್ಯಕ್ತಿತ್ವ ವಿಕಾಸ ಆಗುತ್ತೆ ಅಂತಕ್ಕಂತಹ ಏನು ಯಾವ ಕಾರಣವೂ ಇಲ್ಲ. ನಿಜವಾದ ವ್ಯಕ್ತಿತ್ವ ವಿಕಾಸ ಒಬ್ಬ ವ್ಯಕ್ತಿಯಲ್ಲಿ ಆಗಬೇಕಾದ್ರೆ ಅವನು ಶರಣನಾಗಬೇಕಾದ್ರೆ ಒಳಗಿರ್ತಕ್ಕಂಥ ಮೂಲ ಚೈತನ್ಯವೇ ಆಧಾರ ಅನ್ನೋದನ್ನು ನಾವು ಮೂಲ ಚೈತನ್ಯವೇ ಆಧಾರ, ಅದಕ್ಕೆ ಸರಿಯಾದಂಥ ವಾತಾವರಣ ಇದೆಯಲ್ಲ ಅದು ಬಹಳ ಮುಖ್ಯ. ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಬಿತ್ತಿದರೆ ಬಿತ್ತುವುದು ಚಿಕ್ಕು ಮುಕ್ಕೆಯ ಕಾಳು. ನೀನು ಹೊಲದಲ್ಲಿ ಚೆಲ್ಲಬೇಕಾದ್ರೆ ಒಂದು ಹಿಡಿ ಕಾಳು ಚೆಲ್ಲಪ್ಪ ಸಾಕು. ಮುತ್ತು ರತ್ನವ ಬಿತ್ತಿ ಮಾಡದಿರಿ ಹೊಲ ಹಾಳು. ನೋಡಿ ಎಷ್ಟು ಸ್ವಾರಸ್ಯ ಇದೆ. ನಮ್ಮ ಸಾಧನೆ ಅಂತನ್ನುವಂಥದ್ದು ಶರೀರ, ಹೊಲ. ನಮ್ಮ ಸಾಧನೆಗೆ ಆಧಾರ ಭೂಮಿ ಯಾವುದು? ಈ ಶರೀರ, ಹೊಲ. ಇದರಲ್ಲಿ ಶರಣರ ಅನುಭವದ ಒಂದು ಹಿಡಿ ಜೋಳ ಬಿತ್ತು ಸಾಕು. ಮುತ್ತು ರತ್ನವ ಬಿತ್ತಿ ಮಾಡದಿರು ಹೊಲ ಹಾಳು. ಏನು ಆ ಶಾಸ್ತ್ರ ಹೀಗಿದೆ, ಅದ್ವೈತ ವಿಶಿಷ್ಟ ಅದ್ವೈತ, ಏನು ಎಷ್ಟು ಮುತ್ತು ರತ್ನಗಳನ್ನು ತಂದು ಈ ಹೊಲದ ತುಂಬ ಬಿತ್ತುಬಿಟ್ಟ, ಜೀವನ ಎಲ್ಲ ಏನಾಯಿತು? ಶುಷ್ಕವಾಗಿ ಹೋಗುತ್ತೆ. ಹೌದು, ಎಷ್ಟು ಸರಳವಾಗಿ ಹೇಳಿದ್ರು, ಬಿತ್ತಿದರೆ ಬಿತ್ತುವುದು ಚಿಕ್ಕು ಮುಟ್ಟಿಯ ಕಾಳು, ಮುತ್ತು ರತ್ನವ ಬಿತ್ತಿ ಮಾಡದಿರು ಹೊಲ ಹಾಳು. ಬಹುಶಃ ಇವತ್ತು ಮಾಯೆ ಅಂತಕ್ಕಂಥ ವಿಷಯದ ಮೇಲೆ, ಈ ಮಾಯೆ ಅನ್ನೋದಿದೆಯಲ್ಲ, ಮುತ್ತು ರತ್ನವನ್ನು ಬಿತ್ತಿ ನಮ್ಮ ವೈಭವೀಕರಿಸಿಕೊಳ್ಳುವಂತಹ ವಿಕೃತ ಕ್ರಿಯೆ, ಇದೇ ಮಾಯೆ. ಬಹಳ ಸುಂದರವಾಗಿ ತಾವು ಬಿಚ್ಚಿಕೊಟ್ಟಿದ್ದೀರಿ. ಬಹುಶಃ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಆಳವಾಗಿ ಈ ಮಾಯೆಯನ್ನು ಮೀರೋದು ಹೇಗೆ ಅನ್ನೋ ಚಿಂತನವನ್ನು ಮಾಡೋಣ. ತಮಗೆ ಶರಣಾರ್ಥಿ. ಶರಣಾರ್ಥಿ. ಹೀಗೆ ನಾವು ಈ ಚಿಂತನವನ್ನು ಮುಂದುವರಿಸ್ತಾ ಮುಂದಿನ ಸಂಚಿಕೆಗಳಲ್ಲಿ ಗುರುವಿನ ದರ್ಶನ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಶರಣಾರ್ಥಿ. ವಚನಾನುಭಾವ ಜಗದ ಬೆಳಕು, ಬಾಳಿನ ಬೆಳಕು. ವಚನಾನುಭಾವ